ಯಾಕೋ ಇಷ್ಟೊಂದು ಫೋರ್ಸ್ ಮಾಡಿ ಕರ್ಕೊಂಡ್ ಬರ್ತಿದ್ಯಾ? ಒಂದೇ ಒಂದು ಸಿಗರೇಟ್ ಬ್ರೋ, ಅದು ಒಬ್ಬನೇ ಸೇರೋದು ಬೋರ್ ಆಗುತ್ತಲ್ಲ, ಅದಕ್ಕೆ ಒಂದು ಕಂಪನಿ ಇರಲಿ ಅಂತ ಅಷ್ಟೇ. ನಿನಗೆ ಕಂಪ್ನಿ ಕೊಡಕ್ ಹೋಗಿ ನಾನು ನನ್ನ ಕಂಪ್ನಿ ಬಿಡ್ಲಾ? ಯಾಕೆ ಬೇಜಾರು ಮಾಡ್ಕೋತೀಯ ಬ್ರೋ, ಒಂದೇ ಒಂದು ಸೇದು ಪ್ಲೀಸ್ ನನಗೋಸ್ಕರ. ಏನ ನೀನು ಫೋರ್ಸ್ ಮಾಡ್ತಿದ್ಯಾ ಅಂತ ಸೇರ್ತಾ ಇದ್ದೀನಿ. ಹಚ್ಚು. ಬ್ರೋ, ನಿನ್ನ ಫ್ರೆಂಡು ದುಡ್ಡು ಕಳ್ಕೊಂಡ ಅಂತ ಹೇಳಿದ್ದಲ್ಲ, ಸಿಕ್ತಾ? ಇಲ್ಲ ಕಣ, ಇನ್ನೂ ಸಿಕ್ಕಿಲ್ಲ. ಅದು ಪೊಲೀಸ್ ಕಂಪ್ಲೇಂಟು ಕೊಟ್ರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಅದು ಅವನು ಕೂಡಿಟ್ಟಿರೋ ಹಣ ಮನೇಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗ್ಬಿಟ್ರೆ 1000 ಪ್ರಶ್ನೆ ಕೇಳ್ತಾರೆ, ತಲೆನೋವು ಅದು ಇದು ಅಂತ ಕೊಟ್ಟಿಲ್ಲ. ಪಾಪ ನೋಡಿದ್ರೆ ಬೇಜಾರಾಗುತ್ತೆ. ಇಲ್ಲಿ ಬಿಡು ಬ್ರೋ, ಅವನು ಕಷ್ಟಪಟ್ಟು ದುಡ್ದಿರೋ ದುಡ್ಡಾಗಿದ್ರೆ ಖಂಡಿತ ಅವನಿಗೆ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಹೀಗೆ ಹೇಳ್ತಾರೆ. ಪಾಪ ಅವನ ಕಷ್ಟ ಅವನಿಗೆ ಗೊತ್ತು. ಸರಿ, ನನಗೆ ಆಫೀಸಿಗೆ ಲೇಟ್ ಆಗುತ್ತೆ, ನಾನು ನೋಡ್ತೀನಿ. ನೀನು ಸೇರ್ಕೊಂಡು ಬಾ. ಈಗ ಸಮಾಧಾನ ಆಗ್ತಿದೆ. ಸಾರಿ ಬ್ರೋ, ನನ್ನ ಕ್ಷಮಿಸ್ಬಿಡು. ಹೇಗಾದರೂ ಮಾಡಿ ನಿನ್ನ ದುಡ್ಡನ್ನು ನೀನು ತಲುಪಿಸೋ ವ್ಯವಸ್ಥೆ ಮಾಡೇ ಮಾಡ್ತೀನಿ, ಪ್ರಾಮಿಸ್. ಚಿನ್ನು ಮರಿ, ಬನ್ನಿ 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 ಬನ್ನಿ, ಕುತ್ಕೊಳ್ಳಿ ಬನ್ನಿ. ಇದನ್ನ ಇಷ್ಟೊಂದು ಐಟಮ್ಸ್ ಮಾಡಿಬಿಟ್ಟಿದ್ದೀರಿ. ನಾವು ಮಾತಾಡ್ಕೊಂಡಿದ್ದು ಬರೀ ಅವಲಕ್ಕಿ ಅಂತ ತಾನೇ? ಇನ್ಮೇಲೆ ಹೀಗೆ ನಿಮಗೆ ಹೇಗೆ ಇಷ್ಟನೋ ನಾನು ಹಾಗಿರ್ತೀನಿ. ಅವಲಕ್ಕಿ ಇದೆ, ಇಡ್ಲಿ ಇದೆ, ನಿಮಗೇನು ಇಷ್ಟನೋ ಅದನ್ನು ತಿನ್ನಿ. ನನ್ನ ಚಿನ್ನಮರಿ ಅಡುಗೆ ಮಾಡಿದ್ದಾರೆ ಅಂದಮೇಲೆ ನನಗೆ ಇಷ್ಟ ಆಗದೆ ಇರುತ್ತಾ? ಖಂಡಿತ ಇಷ್ಟ. ಹಾಗಿದ್ರೆ ಎಲ್ಲದನ್ನೂ ತಿನ್ನಿ, ಸ್ವಲ್ಪ ಸ್ವಲ್ಪ ನಿಮ್ಗೆ ಯಾವ್ದು ಇಷ್ಟ ಅಂತ ಟೇಸ್ಟ್ ನೋಡಿಕೊಂಡು ಅದನ್ನು ಜಾಸ್ತಿ ತಿನ್ನಿ. ನನ್ನ ಮುದ್ದು ಇಷ್ಟೊಂದು ಪ್ರೀತಿ ಅಕ್ಕರಿಂದ ಅಡುಗೆ ಮಾಡಿದ ಮೇಲೆ ಎಲ್ಲನೂ ಟೇಸ್ಟಿಯಾಗೇ ಇರುತ್ತೆ. ಅದಕ್ಕೆ ಇದಿಷ್ಟು ನಾನೊಬ್ಬನಿಗೆ ಬೇಕು. ನಿಮ್ಮ ಪ್ರೀತಿನೂ ಹಾಗೆ, ಬರೀ ನಾನೊಬ್ಬನಿಗೆ ಸ್ವಂತ. ಖಂಡಿತ ನನ್ನ ಪ್ರೀತಿ ನಿಮ್ಗೊಬ್ರಿಗೆ ಸೀಮಿತ. ಅದೇ ಪ್ರೀತಿಲಿ ನಾನು ನಿಮಗೆ ಪ್ರೀತಿಯಿಂದ ತಿನ್ನಿಸ್ತೀನಿ. ಅರೆ ಈಗ ಬರೀ ನೀವು ಮಾತ್ರ ನಾನು ತಿನ್ಸ್ಬೇಕು ಸಾಕಾ? ನಾನು ನಿಮಗೆ ತಿನ್ಸೋದು ಬೇಡವಾ? ಇಲ್ಲಿ ಇವಾಗ ತಾನೇ ಅಂದ್ರಿ ಇದೆಲ್ಲ ನನಗೊಬ್ಬನಿಗೆ ಬೇಕು ಅಂತ. ಇವಾಗ ನಾನು ತಿಂದರೆ ನಿಮ್ಮ ಹತ್ರ ಊಟಕ್ಕೆ ಇಟ್ಕೊಂಡಾಗಲ್ವಾ? ಚಿನ್ನಮರಿ, ನಂದೆಲ್ಲ ನಿಮ್ಮದೇ ಅಂದಮೇಲೆ ಕಿತ್ಕೊಂಡಾಗ ಹೇಗಾಗುತ್ತೆ? ಅದು ಅಲ್ಲದೆ ನಾನು ಇದನ್ನ ಪ್ರೀತಿಯಿಂದ ನಿಮಗೆ ತಿನ್ನಿಸ್ತಿರೋದಲ್ವಾ? ಬೇಬಿ, ಅಂಗಡಿ ಹೋಗಲ್ವಾ? ಟೈಮ್ ಆಯ್ತು. ಬೇಬಿ, ಅಂಗಡಿಗೆ ಹೋಗಲ್ವಾ? ಇಲ್ಲ, ಅದು ಬಿಸ್ನೆಸ್ ಕಡಿಮೆ ಇದೆ, ನಾಳೆ ಹೋಗ್ತೀನಿ. ಮೊದಲೆಲ್ಲ ಯಾರು ಹೋಗಿಲ್ಲ ಅಂದರೂ ನಾವು ಹೋಗಬೇಕು, ಮೊದಲು ನಾವೇ ಹೋಗಿ ಅಂಗಡಿ ಬಾಗಿಲು ತೆಗಿಬೇಕು ಅಂತಿದ್ದೆ. ಆದರೆ ಇವತ್ತು ಹೀಗೆ ಹೇಳ್ತಿದ್ಯಾ? ಹೌದು ಬೇಬಿ, ಅದು ಮುಂಚೆ ಇದ್ರ ಬಗ್ಗೆ ನನಗೆ ನಾಲೆಜ್ ಇರಲಿಲ್ಲ ನೋಡು, ಅದಕ್ಕೆ ಈಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ. ಅದು ಅಲ್ಲದೆ ಮಂತ್ ಬಿಗಿನಿಂಗಲ್ಲಿ ಜಾಸ್ತಿ ಇರುತ್ತೆ ಬಿಸ್ನೆಸ್ಸು, ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಡಂಬು, ಸೋ ಸ್ವೀಟ್. ನೋಡು, ನಿನಗೆ ಬಿಸ್ನೆಸ್ ಯಾವ ಮಂತಲ್ಲಿ ಜಾಸ್ತಿ ಆಗುತ್ತೆ, ಯಾವ ಮಂತಲ್ಲಿ ಕಡಿಮೆ ಆಗುತ್ತೆ ಅಂತೆಲ್ಲ ಗೊತ್ತು. ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟಿದ್ಯಾ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಅದೇ ಒಂದೆರಡು ಆರ್ಡರ್ಸ್ ಬಂದಿದೆ,
ಅದನ್ನು ತೊಗೊಳೋದಕ್ಕೆ ನಾಳೆ ಬರ್ತಾರಂತೆ ಕ್ಲೈಂಟ್ಸು. ಆ್ಯಂಡ್ ಮೆಟೀರಿಯಲ್ಸು ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ಹೋಗಿಲ್ಲ. ಬೇಬಿ, ಈ ಬಿಸ್ನೆಸ್ಸಿಂದ ನೀವಿನ್ನ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹರಿ, ಬೇಬಿ, ಸಂತೋಷ್ ಬಾಬಾ ನೋಡಿದ್ಯಾ? ಯಾಕೋ ತುಂಬಾ ಡಲ್ ಆಗಿ ಕೂತಿದ್ರು. ಯಾಕೆ ಹುಷಾರಿಲ್ವಾ? ಗೊತ್ತಿಲ್ಲ ನನಗೆ. ಯಾವತ್ತೂ ಅವ್ರು ಈ ಥರ ಇರೋದನ್ನ ನಾನು ನೋಡೇ ಇಲ್ಲ. ನೀನಾದ್ರೂ ಹೋಗಿ ಕೇಳ್ಬೇಕಲ್ವಾ? ಹಾ, ಕೇಳಿದೆ ಏನು ಅಂತ. ಏನಿಲ್ಲಪ್ಪ ಅಂದ. ಏನೋ ಅವ್ರು ಹೇಳ್ಕೊಡೋಕೆ ಇಷ್ಟ ಇಲ್ಲ ಅಂದರೆ ನಾವು ಫೋರ್ಸ್ ಮಾಡೋದು ಚೆನ್ನಾಗಿರಲ್ಲ. ಪಾಪ ಏನಾಗಿದೆಯೋ ಏನೋ. ರೆಡಿ ಆದ್ರಾ? ಬನ್ನಿ ಕುತ್ಕೊಳ್ಳಿ. ಚಿನ್ನಮರಿ, ನಾನೇ ಸಾಕ್ಸ್ ಹಾಕ್ತೀನಿ. ಜಾನ್ವಿ ಅವರೇ, ನನಗೆ ಕೊಡಿ. ನೀವು ಯಾಕೆ ನನಗೆ ಏನು, ನಾನು ನಿಮ್ಮ ಕಾಲಿಗೆ ಸಾಕ್ಸ್ ಹಾಕಿದ್ರೆ ಕಾಲು ಬೇಡ ಅನ್ನತ್ತಾ? ಸುಮ್ಮನೆ ಕಾಲು ನೀಡಿ. ನೋಡಿದ್ರಾ ಹೇಗೆ ರೆಡಿ ಮಾಡಿದ್ದೀನಿ ನಿನ್ನ ಅಂತ? ಜಾನ್ವಿ ಅವರೇ, ನೀವ್ಯಾಕೆ ಇಷ್ಟೆಲ್ಲ ಕಷ್ಟ ತಗೋತಿದ್ದೀರಿ? ನಾನೇನು ಚಿಕ್ಕ ಮಗುನಾ? ನನಗೆ ನೀವು ಚಿಕ್ಕ ಮಗುನೇ. ಇನ್ಮೇಲೆ ನಾನು ನಿಮ್ಮನ್ನ ಹೀಗೆ ರೆಡಿ ಮಾಡ್ತೀನಿ. ಹೀಗೆ ರೆಡಿ ಮಾಡೋದು ನಂಗೆ ತುಂಬ ಇಷ್ಟ. ಸರಿ, ನೀವೆಷ್ಟು ಖುಷಿಯಾಗಿರ್ತೀರಿ ಅಂದರೆ ನಾನು ಯಾಕಿಲ್ಲ ಅಲ್ಲಿ. ನಿಮಗೆ ಹೇಗೆ ಬೇಕು ಅನ್ಸತ್ತೆ ಹಾಗೇ ಇರಿ. ಸರಿ, ನಿಮ್ಗೆ ಆಫೀಸಿಗೆ ಟೈಮ್ ಆಯಿತು, ಹೊರಡಿ. ಸಂಜೆ ಬೇಗ ಬನ್ನಿ, ನೀವು ಬರೋದಕ್ಕೆ ಕಾಯ್ತಾ ಇರ್ತೀನಿ. ಸರಿ, ಹೋಗಿ ಬರ್ತೀನಿ. ಬಾಯ್. ಬಾಯ್. ಚಿನ್ನಮರಿ, ಏನು ವಾಪಸ್ ಬಂದ್ಬಿಟ್ರಿ? ಆಫೀಸಿಗೆ ಹೋಗಲ್ವಾ? ಇವತ್ತು ಯಾಕೋ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ. ಅದಕ್ಕೆ ಇವತ್ತು ಆಫೀಸಿಗೆ ರಜೆ. ಇವತ್ತು ಒಂದಿನ ನಿಮ್ಮ ಜೊತೆನೇ ಇರ್ತೀನಿ. ಬೇಬಿ, ಆವಾಗಿಂದ ಯಾರ್ದೋ ಕಾಲ್ ಬರ್ತಾನೆ ಇದೆ. ಪಿಕ್ ಮಾಡ್ಬೇಕಲ್ವಾ? ಇಂಪಾರ್ಟೆಂಟ್ ಕಸ್ಟಮರ್ ಆಗಿದ್ರೆ. ಹಲೋ. ಏನಪ್ಪ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ, ದುಡ್ಡು ಯಾವಾಗ ಕೊಡ್ತೀಯಾ? ಅಣ್ಣ, ನಾಳೆ ಕೊಟ್ಬಿಡ್ತೀನಿ, ತಲುಪಿಸ್ಬಿಡ್ತೀನಿ. ಹಾಂ, ನಾಳೆ ಗೇಳೆ ಅಂತ ಕತೆ ಎಲ್ಲ ಬೇಡ, ಇವತ್ತೇ ಕೊಡು. ನಾನು ಕಾಯಕ್ಕಾಗಲ್ಲ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ ನೋಡು. ಹೇ ಇಲ್ಲ ಅಣ್ಣ, ಪಕ್ಕ ನಾಳೆ ಮಿಸ್ಸೇ ಇಲ್ದಿರ ನಿಮಗೆ ತಲುಪಿಸ್ಬಿಡ್ತೀನಿ. ಹಾಂ.
ಅದಂತೂ ಬೇಡ. ಅಮ್ಮ ಇನ್ನೊಂದು ಚೈನ್ ಕೊಟ್ಟಿದ್ರಲ್ಲ, ಎಲ್ಲಿ? ಬೇಬಿ ಹೇಗಿದೆ? ಚೆನ್ನಾಗಿ ಕಾಣ್ತಿದ್ಯಾ? ಸಖತ್ತಾಗಿದೆ. ಹಾಕು. ಬೇಬಿ ಯಾರ್ ಕಾಲು? ಅದೇ ಆರ್ಡರ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವ್ರು ಮಾಡಿದ್ರು ಕಾಲ್. EMI ಪೇ ಮಾಡ್ತಿದ್ಯಾ? ಲಾಸ್ಟ್ ಡೇಟು ಬ್ಯಾಂಕ್ EMI ಪೇ ಮಾಡ್ತಿದ್ಯಾ? ಅದು ಚೆಕ್ಕು ಬ್ಯಾಂಕಲ್ಲಿ ಹಾಕಿದ್ದೀನಿ. ಬ್ಯಾಂಕ್ ಸರ್ವರ್ ಏನೋ ಡೌನ್ ಅಂತೆ, ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಹೇಳು, ಅಂಕಲ್. ಅವ್ರಿಗೆಲ್ಲ ಯಾಕೆ ತೊಂದರೆ, ಇದು ಸರ್ವರ್ ಡೌನ್ ಅಷ್ಟೇ. ಓಕೆ ಬಾಯ್. ಬೇಬಿ ಅದು ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಡ್ರಾಪ್ ಮಾಡ್ಬೇಕಾ? ಪರವಾಗಿಲ್ಲ, ರೆಸ್ಟ್ ತಗೋ. ಸುಸ್ತಾಗಿರ್ತೀಯ, ನಾನೇ ಹೋಗಿ ಬರ್ತೀನಿ. ಬೇಬಿ, ಇತ್ತೀಚೆಗೆ ನಿಮ್ಮ ತಾಯಿ ಮನೆಗೆ ತುಂಬಾ ಹೋಗಿ ಬಂದು ಮಾಡ್ತಿದ್ದೆ, ಏನು ವಿಷಯ? ಏನಿಲ್ಲ ಬೇಬಿ, ತುಂಬ ದಿನ ಆಯ್ತಲ್ಲ ಅಮ್ಮನ ನೋಡಿಲ್ಲ, ಮಾತಾಡ್ಸ್ಕೊಂಬರೋಣ ಅಂತ. ಬಾಯ್, ಟೇಕ್ ಕೇರ್, ಲವ್ ಯು. ಏಯ್ ಮುದೇವಿ, ಇಟ್ಟೊತ್ತು ಎಲ್ಲವಾಗಿದೆ ಅಲ್ಲ, ಇದನ್ನ ಮಾಡ್ಕೊಂಬರಕ್ಕೆ ಇಟ್ಟೊತ್ತು ಬೇಕಾಗಿತ್ತ ನಿನಗೆ? ದಣ್ಯಾರ ಅವ್ ಪ್ರಿಂಟ್ ಹಾಕಕ ಇಷ್ಟೊತ್ತು ಮಾಡಿದ್ರಿ, ನಾರ್ ಏನ್ ಮಾಡ್ಲಿ? ಅವ್ವಾರು ಹೇಳ್ದಂಗ ಮುನಿಸ್ವಾಮಿ ಹೆಸರು ಕೆಳಗಡೆ ಹಾಕಿ ನಿಮ್ ಹೆಸರು ಮ್ಯಾಲೆ ಹಾಕ್ಸ್ಕೊಂಡ್ ಬಂದೇನ್ರಿ. ಒಂದ್ ಸರಿ ಪೂರ್ತಿ ಚೆಕ್ ಮಾಡಿಬಿಟ್ರಿ ದಣ್ಯಾರ, ತೋರಿ. ಅದ್ ಹಂಗೆ ಇದ್ದಿದ್ರೆ ಏನ್ಲ ಆಯ್ತಿತ್ತು ನಮ್ಮ ಅವ್ವಂಗೆ? ಅಲ್ಲಕಲ್ಲ, ನಾವು ಅವರು ಇವಾಗ ಬೀಗಲ್ವೇ? ದಣ್ಯಾರ ಜನ ಸಂಪಾದನೆ ಮಾಡುವುದ್ರಾಗ ಮುನಿಸ್ವಾಮಿಕ್ಕಿಂತಾನು ನೀವು ಒಂದ್ ಕೈ ಮುಂದಿರಿ ಅಂತ ಹೇಳಿ ಅವ್ವಾರು ಹೇಳಿದ್ರಿ. ಗೌಡ್ರ ಹೆಸರು ಮೊದಲು ಹಾಕಿಸಿ ಮುನಿಸ್ವಾಮಿ ಹೆಸರು ಕೆಳಗಡೆ ಹಾಕ್ಸ್ಕೊಂಡ್ರೆ ಹಿಂಗಾಗಿ ಹೊಸ ಪ್ರಿಂಟ್ ಮಾಡಿಸ್ಕೊಂಡ್ ಬಂದೇನ್ ದಣ್ಯಾರ. ಹೋಗಲ್ಲ, ಅವ್ರ ಅವಧಿರ್ಗೆ ಅವ್ರವ್ರ ಮಕ್ಳ ಹೆಸರು ಮೇಲಿರ್ಬೇಕು ಅಂತ ಆಸೆ ಇರ್ತದೆ. ಹಂಗೆಯ ನಮ್ಮ ಅವ್ವಂಗೂ ನನ್ನ ಹೆಸರು ಮೇಲಿರ್ಲಿ ಅಂತ ಆಸೆ ಇದೆ. ಸಿದ್ದೇಗೌಡ ತಕಲ್ಲ, ಇನ್ನ ತಕೊಂಡೋಗಿ ನಿಮ್ಮ ಮಾವನ್ ಕೊಟ್ಬಿಡ್ ಬಾ. ಅಪ್ಪಾಜಿ, ಇದನ್ನ ಕೊಡಕ್ಕೂ ನಾನೇ ಹೋಗ್ಬೇಕೆ? ಬೇರೆ ಯಾರ ಕೈಲಾರ ಕೊಟ್ಟು ಕಳ್ಸಿನ್ ಬಿಡಿ. ಏಯ್, ನೀನೇನಾದ್ರು ಹಂಗೆ ಮಾಡ್ಗಿಟ್ಬಿಟ್ಯಾಕಲ್ಲ, ನೀನೇ ಹೋಗಿ ಖುದ್ದಾಗಿ ಮುನ್ಸ್ವಾಮಿ ಕೈಲಿ ಕೊಟ್ಬಿಟ್ಟು ಬರ್ಬೇಕು. ಏಯ್, ಇದು ಯಾರಿಗೂ ಗೊತ್ತಾಗಂಗಿಲ್ಲ ಕಲ್ಲ. ರೈ, ಅಯ್ಯೋ, ಇವ್ರು ಬೇರೆ ಸಾಯಿಸ್ತವ್ರಲ್ಲ ನನ್ನ. ಏನ್ಲ ಯೋಚನೆ ಮಾಡ್ತಾ ಇದ್ಯಾ? ಪಾಪ ಅವರು ನಿನ್ನ ಮನೆಗೆ ಕರಿತಾನೆ ಅವ್ರೆ, ನಿನ್ ಮನೆಗೆ ಹೋಗ್ಲೇ ಇಲ್ಲ. ಹೋಗಿ ಪತ್ರಿಕೆ ಕೊಟ್ಬಿಟ್ ಬಾ. ಪತ್ರಿಕೆ ಕೊಟ್ಟಂಗೂ ಆಯ್ತದೆ, ನೀನ್ ಅವ್ರ ಮನೆಗೆ ಹೋದಂಗೂ ಆಯ್ತದೆ. ನಡ್ಲಾ? ಸರಿ. ಏಯ್ ಮುದೇವಿ, ನೀನೆಲ್ಲ ಮಕ್ಕ ನೋಡ್ತಾ ಇದ್ಯಾ? ಅತ್ತ ಗಾಡಿಯ ಆಯ್ತ್ರಿ ದಣ್ಯಾರ. ಹೇಗೆ ಹೇಳಿ? ಹಲೋ ಗೌಡ್ರೆ, ಹೇಳಿ. ಮೇಡಮ್ ಅವರೇ, ನಾವು ಯಾವಾಗಲೂ ಸಿಗ್ತಿದ್ಮಲ್ಲ, ಅಲ್ಲಿಗೆ ಬನ್ನಿ. ಅಲ್ಲಿಗೆ ಬರಬೇಕಾ? ಯಾಕೆ?
ಏನಾದರೂ ಐಡಿಯಾ ಸಿಗ್ತಾ ನಿಮಗೆ? ಅದೆಲ್ಲ ಸಿಕ್ಕುವಾಗ ಸಿಗ್ತದೆ, ಬನ್ನಿ. ಮತ್ತೆ ಯಾಕೆ ಬರಬೇಕು? ಏನು ವಿಷಯ ಅಂತ ಹೇಳಿ. ಓ, ಈ ಹೆಣ್ಮಕ್ಳಿಗೆ ಎಲ್ಲ ಫೋನಲ್ಲೇ ಹೇಳ್ಬಿಡ್ಬೇಕು. ಮೇಡಮ್ ಅವರೇ, ನಿಮ್ಮ ಅಪ್ಪಾಜಿ ನಮ್ಮ ಮನೆಗೆ ಬಂದ್ಬಿಟ್ಟು ಈ ಪತ್ರಿಕೆ ಕೊಟ್ಬಿಟ್ಟು ಏನಾದ್ರು ತಿದ್ದೋಗಿದ್ರೆ ಹೇಳಿ ಅಂತ ಹೇಳೋಗಿದ್ರು. ಈಗ ನಮ್ಮ ಅಪ್ಪಾಜಿ ಹೋಗ್ಲಾ ಇದನ್ನ ನಿಮ್ಮ ಮಾವನ್ ಕೊಟ್ಟು ಅಂದ್ಬಿಟ್ಟು ಹೇಳವ್ರೆ. ಅದಕ್ಕೆ ನೀವು ಈಚೆಗೆ ಬಂದ್ರೆ ನಿಮ್ಗೆ ಕೊಟ್ಬಿಟ್ಟು ಹೋಯ್ತೀನಿ. ಓ ಹೌದಾ, ಸರಿ ನಾನೇ ಬಂದೆ ಇರಿ. ಆಮೇಲೆ ನೀವು ನಮ್ಮ ಮನೆಗೆ ಬಂದರೆ ನಮ್ಮ ಅಪ್ಪ ಅಮ್ಮ ಅದು ಇದು ಮಾತಾಡಿ ಅಳಿಯಂದ್ರೆ ಅಂತ ನನ್ನ ತಲೆ ತಿಂತಾರೆ. ನಾನೇ ಬರ್ತೀನಿ. ಓ, ಸಿದ್ದೇಗೌಡ್ರಿಗೂ ಇವೆಲ್ಲ ಇಷ್ಟ ಆಗೋದಿಲ್ಲ ಕಣ. ಬನ್ನಿ ಮೇಡಮ್ ಅವರೇ, ಬಿರ್ನ ಬಂದ್ಬಿಡಿ. ಸರಿ ಸರಿ, ಈಗಲೇ ಬಂದೆ. ಹಾಂ, ನೋಡಿ, ಉತ್ಸವದಲ್ಲಿ ಏನು ಕೊರತೆ ಆಗ್ಬಾರ್ದು. ಇದು ಬಹಳ ವರ್ಷಗಳಾದ್ಮೇಲೆ ನಡೀತಾ ಇರೋ ಉತ್ಸವ. ಜೊತೆಗೆ ನಮ್ಮ ಮುನ್ಸ್ವಾಮಣ್ಣನ ಮರ್ಯಾದೆ ಪ್ರಶ್ನೆ ಎಲ್ಲ ಜೋರಾಗೆ ನಡಿಬೇಕು. ಆಯ್ತು, ಏನಾರ ಇದ್ರೆ ಫೋನ್ ಮಾಡಿ. ಏನಮ್ಮ ಚೆಲ್ವಿ, ಚೆನ್ನಾಗಿದ್ಯಾ? ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಅದ್ ಸರಿ, ಬೆಟ್ಟವೇ ಎಲ್ಲಿ ಕಾಣಿಸ್ತಾ ಇಲ್ಲ? ಅದು ಅವಂಗ್ ಸ್ವಲ್ಪ ಮೈಯಾಗ ಹುಷಾರಿರ್ಲಿಲ್ಲ, ಅದಕ್ಕೆ ಮನ್ಯಾಗ ಅವಳೆ. ಏನ್ ಕೊಡ್ಲಣ್ಣ? ಪೂಜೆ ಸಾಮಾನು ಕೊಡಮ್ಮ. ಹಾ, ಸರಿ. ಅಣ್ಣ ಏನೋ ಉತ್ಸವ ಅಂತ ಎಲ್ಲ ಮಾತಾಡ್ತಿದ್ರಿ, ಏನಣ್ಣ? ಓ ಅದಾ, ನಮ್ಮ ಮುನ್ಸಮ್ಮಣ್ಣ ಅವರಲ್ಲ, ಅವ್ರ ಬೀಗರು ಜವರೇಗೌಡ ಊರಲ್ಲಿ ಅವ್ರ ಮನೆದವ್ರ ಉತ್ಸವ ನಡೀತಾ ಇದೆ, ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಯಾವ ಊರು? ಮರಳೂರಲ್ಲಿ ಕಣಮ್ಮ. ಅಣ್ಣ, ಉತ್ಸವ ಅಂತ ಎಲ್ಲ ಹೇಳ್ತಿದ್ರಿ, ಯಾವ್ದಾದ್ರು ಹೂವಿನ ಆಡ್ರಿದ್ರೆ ನಂಗೂ ಕೊಟ್ರೆ ಸ್ವಲ್ಪ ಸಹಾಯ ಆಯ್ತದೆ. ಕೊಡಿಸ್ಬೋದಿತ್ತು. ಇದು 2 ದೊಡ್ಡ ಮನೆಗಳ ಸಮಾರಂಭ. ಜೊತೆಗೆ ನಮ್ಮ ಮುನ್ಸಮ್ಮಣ್ಣವ್ರ ಬೀಗರು ಜವರೇಗೌಡರು ಮುಂದಾಳದಲ್ಲಿ ನಡೀತಾ ಇರ್ತಕ್ಕಂಥ ಉತ್ಸವ. ಅರೇಂಜ್ಮೆಂಟ್ ಎಲ್ಲ ಗ್ರ್ಯಾಂಡ್ ಆಗಿರ್ಬೇಕು. ಇದನ್ನೆಲ್ಲ ನಿನ್ ಕೈಲಿ ಮಾಡಕ್ಕಾಗುತ್ತೇನಮ್ಮ? ಅಯ್ಯೋ ಅಣ್ಣ, ನೀವು ಕೊಟ್ಟು ನೋಡ್ರಿ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಡ್ತೀನಿ ನಾನು. ನೀನು ಈ ತರ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆಲ್ಲ ಹೂ ಸಪ್ಲೈ ಮಾಡಿದ್ಯಾ? ಡೆಕೋರೇಷನ್ ಎಲ್ಲ ಮಾಡಿ ಅನುಭವ ಇದೆಯಾ? ಈ ತರ ಫಂಕ್ಷನಿಗೆ ಮಾಡಿಲ್ಲ, ಆದ್ರೆ ಅಣ್ಣ ದೊಡ್ಡ ದೊಡ್ಡ ಮದುವೆಗೆಲ್ಲ ನಾನೇ ಹೂ ಕೊಟ್ಟಿವ್ನಿ, ನಾನೇ ಹೋಗಿ ಅಲಂಕಾರ ಕೂಡ ಮಾಡ್ಕೊಟ್ಟಿವ್ನಿ. ನಾನು ಒಬ್ಳೆ ಅನ್ಕೋಬೇಡಿ, ನನ್ನ ಹತ್ರ ಈ ಕೆಲಸ ಮಾಡಕ್ಕೆ ಬಹಳ ಜನ ಹುಡುಗ್ರವ್ರೆ, ಅವ್ರನ್ನ ಕರ್ಕೊಂಡ್ಬಂದು ಚೆನ್ನಾಗಿ ಅಲಂಕಾರ ಮಾಡ್ಕೊಡ್ತೀನಿ. ಸ್ವಲ್ಪ ಮನ್ಸ್ ಮಾಡಿ ಅಣ್ಣ, ನೀವು ಮನ್ಸ್ ಮಾಡಿ ಈ ಆರ್ಡ್ರ್ ನಂಗೆ ಕೊಟ್ರೆ ನಮ್ಮ ಅವ್ವನ ಕಣ್ಣಿನ ಆಪರೇಷನ್ಗೆ ಸ್ವಲ್ಪ ಸಹಾಯ ಆಯ್ತದೆ. ಅವಳು ನೋಡ್ಕೊಳಕ್ಕೆ ಬೇರೆ ಯಾರು ಇಲ್ಲ, ಒಬ್ಳೇ ಇರೋದು. ನಾನೇನು ನಿರ್ಧಾರ ತಗೊಳಕ್ಕಾಗಲ್ಲ. ಒಂದ್ಸಲ ನಮ್ಮ ಮುನ್ಸಮ್ಮನ ಕೇಳಿ ನೋಡ್ಬಿಡ್ತೀನಿ. ಕೆಲವಮ್ಮ, ನಮ್ಮ ಅಣ್ಣನ ಹತ್ರ ಮಾತಾಡಿದ್ದೀನಿ, ಒಪ್ಕೊಂಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಅದೆಲ್ಲ ಇರ್ಲಿ ನೋಡಮ್ಮ, ನಾನು ಮೊದಲೇ ಹೇಳ್ತಿದ್ದೀನಿ, ಇದು ದೊಡ್ಡವ್ರ ಮನೆ ಫಂಕ್ಷನ್, ಏನು ಹೆಚ್ಚು ಕಡಿಮೆ ಆಗ್ಬಾರ್ದು. ಬೇಕಾದ್ರೆ ದುಡ್ಡು ಜಾಸ್ತಿ ತಗೋ, ಆದ್ರೆ ಕೆಲಸ ಚೆನ್ನಾಗಿರ್ಬೇಕು. ಹೊರಗಿನ ಊರಿನ ಡೆಕೋರೇಷನ್ ಎಲ್ಲ ನಾನು ನೋಡ್ಕೋತೀನಿ. ನೀನು ದೇವಸ್ಥಾನ ಡೆಕೋರೇಷನ್ಗೆ, ದೇವ್ರ ಡೆಕೋರೇಷನ್ಗೆ ಮತ್ತೆ ಪೂಜೆಗೆ ಹೂ ಕೊಡು, ಅಷ್ಟು ಸಾಕು. ಆಯ್ತಣ್ಣ, ಸರಿ ಅಣ್ಣ. ಬನ್ನಿ. ಅಮ್ಮ, ಇದು ಅಡ್ವಾನ್ಸು. ಕೆಲಸ ಮುಗಿದ್ಮೇಲೆ ಇನ್ ಮಿಕ್ಕೆಲ್ಲ ಹಣ ಕೊಡ್ತೀನಿ. ಹೂವೆಲ್ಲ ಚೆನ್ನಾಗಿರ್ಬೇಕು. ಅಣ್ಣ, ನಾನ್ ಮಾಡೋ ಅಲಂಕಾರ ನೋಡಿ ನೀವು ಮುಂದೆ ಬರೋ ಫಂಕ್ಷನ್ಗೂ ನನ್ಗೆ ಆರ್ಡರ್ ಕೊಡ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ. ಸರಿ ಅಮ್ಮ, ನಾನು ಬರ್ತೀನಿ.